Hi everyone, welcome back to my YouTube classes. In today's class we are going to study about the part of English literature, that is literary forms and terms. ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ತಾವೆಲ್ಲರೂ ಕೂಡ ಒಂದು ಈ HSTR ನೇಮಕಾತಿ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ತಯಾರಿಗೆ ಒಂದು ಪೂರಕವಾಗಿ ನಾನು ಇವತ್ತು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಲಿಟರರಿ ಫಾರ್ಮ್ಸ್ ಆ್ಯಂಡ್ ಟರ್ಮ್ಸ್ ಮೇಲೆ ಒಂದಿಷ್ಟು ನಿಮಗೆ ಅತ್ಯುತ್ತಮವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಎಪಿಕ್. ಹಾಗಾದರೆ ಎಪಿಕ್ ಅಂದರೆ ಏನು ಅಂದರೆ ಕನ್ನಡದಲ್ಲಿ ಇದಕ್ಕೆ ಮಹಾಕಾವ್ಯ ಅಂತ ಕರಿತೀವಿ ನಾವು. ಹಾಗಾದರೆ ಈ ಎಪಿಕ್ ಅಂದರೆ ಏನು ಅಂತ ಅದರ ಡೆಫಿನೇಷನನ್ನು ನೋಡೋದಾದರೆ, an epic is a long narrative poem that tells us the story of a great hero or a heroine whose actions are important to the history, culture or beliefs ಆಫ್ ಎ ನೇಷನ್ ಆರ್ ಎನ್ ಎಂಟೈರ್ ಸಿವಿಲೈಜೇಷನ್. ಅಂದರೆ ಇಲ್ಲಿ ಮಹಾಕಾವ್ಯ ಅಂತಂದರೆ ಒಂದು ದೇಶ ಅಥವಾ ನಾಗರಿಕತೆಯ ಇತಿಹಾಸ, ಸಂಸ್ಕೃತಿ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದಂಥ ಮಹಾನ್ ನಾಯಕ ಅಥವಾ ನಾಯಕರ ಅಥವಾ ನಾಯಕಿಯ ಸಾಹಸಮಯ ಜೀವನವನ್ನು ವರ್ಣಿಸ್ತಕ್ಕಂಥ ಒಂದು ದೀರ್ಘ ಕಥಾನಾತ್ಮಕ ಕಾವ್ಯವನ್ನು ನಾವು ಎಪಿಕ್ ಅಂತ ಕರಿತೀವಿ. ನಮ್ಮ ಕನ್ನಡದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವು ಕೂಡ ಒಂದು ಗ್ರೇಟ್ ಎಪಿಕ್ಸ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಎಟಮಾಲಜಿ ಮೀನ್ಸ್ ದ ವರ್ಡ್ ಎಪಿಕ್ ಕಮ್ಸ್ ಫ್ರಮ್ ದಿ ಗ್ರೀಕ್ ವರ್ಡ್ ಎಪೋಸ್ ಮೀನಿಂಗ್ ಸ್ಟೋರಿ ಆರ್ ಎ ಸಾಂಗ್ ಅಂತ. ಅಂದರೆ ಇಲ್ಲಿ ಎಪಿಕ್ ಎಂಬ ಪದ ಒಂದು ಗ್ರೀಸ್ ಭಾಷೆಯ ಎಪೋಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಕತೆ, ಹಾಡು ಅಥವಾ ವೀರಗಾಥೆ ಅಂತ ಆಗುತ್ತೆ. ಸೊ ಲೆಟ್ಸ್ ಲುಕ್ ಫರ್ದರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಒನ್. ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಪಿಕ್? ಈಗ ಒಂದು ಮಹಾಕಾವ್ಯದ ಗುಣಲಕ್ಷಣಗಳೇನಾಗಿರ್ತವೆ ಅಂತ ನೋಡೋದಾದರೆ, ಇಟ್ಸ್ ಲಾಂಗ್ ನರೇಟಿವ್ ಪೋಯಮ್ ಆ್ಯಂಡ್ ಹೀರೋ ಆಫ್ ಎ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇಲ್ಲಿ ಇರುತ್ತೆ, ಎಲಿವೇಟೆಡ್ ಸ್ಟೈಲ್ಸ್ ಇರುತ್ತೆ, ದೆನ್ ಬಿಗಿನ್ಸ್ ಇನ್ ಮೀಡಿಯಾಸ್ ಇನ್ ದ ಸೆನ್ಸ್ ಮಿಡಲ್ ಆಫ್ ದ ಆ್ಯಕ್ಷನ್ ಅಂತ. ಓಕೆ, ದೆನ್ ಇನ್ವೊಕೇಶನ್ ಟು ದ ಮೂಸ್ ಅಂದರೆ ಇಲ್ಲಿ ಕಾವ್ಯದ ಆರಂಭದಲ್ಲಿ ಮೂಸ್ ದೇವಿಯ ಒಂದು ಆರಾಧನೆ ಅಥವಾ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಆ್ಯಂಡ್ ಲಾಂಗ್ ಸ್ಪೀಚಸ್ ಇರುತ್ತೆ ಇಲ್ಲಿ. ದೆನ್ ಎಪಿಕ್ಕಲ್ಲಿ ಸಿಮಿಲೀಸ್, ವಿಶಾಲವಾದ ಉಪಮೇಯಗಳನ್ನು, ಸಿಮಿಲೀಸನ್ನು ಯೂಸ್ ಮಾಡಿರ್ತಾರೆ ಇಲ್ಲಿ. ಆ್ಯಂಡ್ ಗ್ರ್ಯಾಂಡ್ ಸೆಟ್ಟಿಂಗ್, ವಿಶಾಲವಾದಂಥ ಸ್ಥಳ ಮತ್ತು ಕಾಲದ ಹಿನ್ನೆಲೆಯನ್ನು ಈ ಒಂದು ಎಪಿಕ್ಕಲ್ಲಿ ನಾವು ನೋಡ್ತೀವಿ. ಸೊ ಈಗ ನಾವು ರಾಮಾಯಣ ಮತ್ತು ಮಹಾಭಾರತವನ್ನು ನೋಡಬೇಕಾದ್ರೆ ಅಥವಾ ಓದಬೇಕಾದ್ರೆ ಅಲ್ಲಿ ಏನೆಲ್ಲ ಇದ್ದಾವೆ, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಅಲ್ಲಿ ಯೂನಿವರ್ಸಲ್ ಥೀಮ್ಸ್ ಇರುತ್ತೆ, ಸಾರ್ವತ್ರಿಕ ವಿಷಯಗಳನ್ನು, ಒಂದು ಸಂದೇಶಗಳನ್ನು ಒಳಗೊಂಡಿರ್ತವೆ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಪಿಕ್. ದೆನ್ ಟೈಪ್ಸ್ ಆಫ್ ಎಪಿಕ್ಸನ್ನು ನೋಡೋದಾದರೆ, ಫೋಲ್ಕ್ ಎಪಿಕ್ ಅಂತ ಕರಿತೀವಿ, ಫೋಕ್. ಓಕೆ, ಇನ್ ಇಂಗ್ಲೀಷ್ ಇಟ್ ಒರಿಜಿನೇಟ್ಸ್ ಫ್ರಮ್ ದ ಓರಲ್ ಟ್ರೆಡಿಷನ್ ಆ್ಯಂಡ್ ಈಸ್ ಪಾಸ್ಡ್ ಡೌನ್ ಬೈ ದಿ ಜನರೇಷನ್ಸ್. ಅಂದರೆ ಈ ಒಂದು ಜನಪದ ಮಾತಿನಿಂದ ಬಂದಂಥ ಒಂದು ಮಹಾಕಾವ್ಯಗಳಂತ ಹೇಳ್ಬೋದು. ಎಕ್ಸಾಂಪಲ್ಸು ದ ಈಲಿಯಡ್, ದ ಒಡಿಸ್ಸಿ, ದೆನ್ ಬಿಯೋಲ್ಫ್ ಅನ್ನುವಂಥದ್ದು ಇವು ಬಾಯಿ ಮಾತಿನ ಪರಂಪರೆಯಿಂದ ಒಂದು ಜನ್ರೇಷನಿಂದ ಹಾಗೆ ಪಾಸ್ ಆಗ್ತಾ ಆಗ್ತಾ ಇವತ್ತಿನವರೆಗೂ ಕೂಡ ಇದ್ದಾವೆ. ಇವುಗಳಿಗೆ ನಾವು ಫೋಕ್ ಎಪಿಕ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಲಿಟರರಿ ಎಪಿಕ್, ಮೀನ್ಸ್ ದ ಸೆಕೆಂಡರಿ ಎಪಿಕ್. ಹಿಯರ್ ಇಟ್ಸ್ ರಿಟನ್ ಕಾನ್ಸಿಯಸ್ಲಿ ಬೈ ಅನ್ ಇಂಡಿವಿಜುವಲ್ ಪೊಯೆಟ್ ಅಂತ. ಅಂದರೆ ಇದು ಒಬ್ಬ ಕವಿಯು ಉದ್ದೇಶಪೂರ್ವಕವಾಗಿ ರಚಿಸಿದಂಥ ಮಹಾಕಾವ್ಯ ಆಗಿರ್ಬೋದು. ಲೈಕ್ ಪ್ಯಾರಡೈಸ್ ಲಾಸ್ಟ್ ಇದೆ, ದ ಫೆರಿ ಕ್ವೀನ್ ಇದೆ, ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಎಪಿಕ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಎಪಿಕ್ಸ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ಆರ್ ದ ಫೇಮಸ್ ಎಪಿಕ್ ಹೀರೋಸ್? ಹಾಗಾದರೆ ಮಹಾಕಾವ್ಯಗಳಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಅದರ ಹೀರೋ ಮತ್ತು ಅದ್ರ ವರ್ಕ್ ಯಾರು ಮಾಡಿದ್ದಾರೆ ಅಂತ ನೋಡೋದಾದರೆ, ಸಿ ಅಚಿಲ್ಸ್ ಅನ್ನುವಂಥದ್ದು ದ ಇಲಿಯಡಲ್ಲಿ ಬರುತ್ತೆ, ಒಡಿಸಿಸ್ ದ ಒಡಿಸ್ಸಿ ಒಂದು ಎಪಿಕಲ್ಲಿ, ದೆನ್ ಬಿಯೋಲ್ಫ್ ಅನ್ನುವಂಥದ್ದು, ದೆನ್ ಸ್ಯಾಟರ್ನ್, ಆಡಮ್ ಆ್ಯಂಡ್ ಈವ್, ಪ್ಯಾರಡೈಸ್ ಲಾಸ್ಟಲ್ಲಿ ಬರುವಂಥ ಗ್ರೇಟ್ ಕ್ಯಾರೆಕ್ಟರ್ಸ್, ಹೀರೋಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಫೇಮಸ್ ಎಪಿಕ್ ರೈಟರ್ಸ್ ಯಾರಾಗಿದ್ದರು ಹಾಗಾದರೆ ಇಂಗ್ಲೀಷ್ನಲ್ಲಿ ಅಂತ ನೋಡೋದಾದರೆ, ಸಿ ದ ಹೋಮರ್, ಹಿ ಹ್ಯಾಸ್ ರಿಟನ್ ದ ಈಲಿಯಡ್, ದ ಒಡಿಸ್ಸಿ, ದೆನ್ ವರ್ಜಿಲ್, ದ ಎನೈಡ್ ಅನ್ನುವಂಥದ್ದು, ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಇದೆ, ದೆನ್ ಎಡ್ಮಂಡ್ ಸ್ಪೆನ್ಸರ್, ಹಿ ಹ್ಯಾಸ್ ರಿಟನ್ ದ ಫೆರಿ ಕ್ವೀನ್ ಅನ್ನುವಂಥದ್ದು. ಸೊ ದೀಸ್ ಆರ್ ದ ಫೇಮಸ್ ರೈಟರ್ಸ್ ಆ್ಯಂಡ್ ದೇರ್ ವರ್ಕ್ಸ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ದ ಮೋಸ್ಟ್ ಇಂಪಾರ್ಟೆಂಟ್ ಎಪಿಕ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಯಾವುದು ಅಂತ ನೋಡೋದಾದರೆ, ಸಿ ಪ್ಯಾರಡೈಸ್ ಲಾಸ್ಟ್, ಆಥರ್ ಜಾನ್ ಮಿಲ್ಟನ್, ಆ್ಯಂಡ್ ದಿಸ್ ಎಪಿಕ್ ವಾಸ್ ಪಬ್ಲಿಷ್ಡ್ ಇನ್ 1667. It narrates the fall of Saturn, the temptation of Adam and Eve,
ಆ್ಯಂಡ್ ದಿ ಹ್ಯುಮ್ಯಾನಿಟೀಸ್ ಎಕ್ಸ್ಪಲ್ಷನ್ ಫ್ರಮ್ ಗಾರ್ಡನ್ ಆಫ್ ಇಡನ್. ಇಲ್ಲಿ ಪ್ಯಾರಡೈಸ್ ಲಾಸ್ಟ್ ಕೃತಿಯಲ್ಲಿ ಸೈತಾನನ ಒಂದು ಪತನ ಆಗುತ್ತೆ, ಆದಮ್ ಮತ್ತು ಇವ್ ಅವರ ಒಂದು ಪ್ರಲೋಭನೆ ಹಾಗೂ ಇಡನ್ ತೋಟದಿಂದ ಅವರ ಹೊರಹಾಕುವಿಕೆಯನ್ನು ಕಂಪ್ಲೀಟಾಗಿ ವಿವರಿಸಲಾಗಿದೆ. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಪಿಕ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಬೈ ಜಾನ್ ಮಿಲ್ಟನ್. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್, ಎಲ್ಜಿ ಅನ್ನುವಂಥದ್ದು. ಈ ಎಲ್ಜಿ ಅನ್ನುವಂಥದ್ದು ಅಂದರೆ ಕನ್ನಡದ ಇದಕ್ಕೆ ಶೋಕಗೀತೆ ಅಂತ ಕರಿತೀವಿ ನಾವು. ಲೆಟ್ಸ್ ಲುಕ್ ಎಟ್ ದ ಡೆಫಿನಿಷನ್. An elegy is a lyric poem that expresses grief, sorrow and mourning, usually for the death of a person. Modern elegies may also lament the loss of youth, ideals, friendship or civilization. ಅಂದರೆ ಇಲ್ಲಿ ಒಂದು ಎಲ್ಜಿ ಅಂದರೆ ಅಥವಾ ಶೋಕಗೀತೆ ಅಂದ್ರೇನು, ಸಾಮಾನ್ಯವಾಗಿ ಮೃತ ವ್ಯಕ್ತಿಯ ನೆನಪಿಗಾಗಿ ದುಃಖ ಮತ್ತು ಶೋಕವನ್ನು ವ್ಯಕ್ತಪಡಿಸುವಂಥ ಒಂದು ಭಾವಗೀತೆ. ಈ ಆಧುನಿಕ ಕಾಲದಲ್ಲಿ ಕೂಡ ವ್ಯಕ್ತಿಯ ಮರಣದ ಜೊತೆಗೆ ಯೌವನ, ಸ್ನೇಹ, ಆದರ್ಶಗಳು ಅಥವಾ ಸಂಸ್ಕೃತಿಯ ನಷ್ಟದ ಮೇಲೆಯೂ ಈ ಶೋಕ ವ್ಯಕ್ತಪಡಿಸ್ತಕ್ಕಂಥ ಕವಿತೆಗಳನ್ನು ನಾವು ಎಲ್ಜಿ ಎಂದು ಕರೆಯುತ್ತೇವೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ವಾಟ್ ಇಸ್ ದ ಒರಿಜಿನ್ ಆಫ್ ದಿಸ್ ವರ್ಡ್, ವೇರ್ ಡಿಡ್ ಇಟ್ ಒರಿಜಿನ್ ಅಂತ ನೋಡೋದಾದರೆ, ದ ವರ್ಡ್ ಎಲ್ಜಿ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಎಲಿಜಿಯಾ ಮೀನಿಂಗ್ ಅ ಮೌನ್ಫುಲ್ ಸಾಂಗ್ ಅಂತ. ಅಂದರೆ ಎಲ್ಜಿ ಅಂತಂದರೆ ಒಂದು ಗ್ರೀಕ್ ಭಾಷೆ ಎಲಿಜಿಯಾ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಶೋಕಗೀತೆ ಅಥವಾ ದುಃಖಭರಿತ ಹಾಡು ಅಂತ. ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಲ್ಜಿ, ಅದರ ಲಕ್ಷಣಗಳನ್ನು ನೋಡೋದಾದರೆ, ಇಟ್ ಎಕ್ಸ್ಪ್ರೆಸಸ್ ಗ್ರೀಫ್, ದುಃಖವನ್ನು ವ್ಯಕ್ತಪಡಿಸ್ತದೆ. ದೆನ್ ರಿಟರ್ನ್ ಫಾರ್ ದ ಡೆಡ್, ಅಂದರೆ ಮೃತರ ಸ್ಮರಣಾರ್ಥ ಬರೆಯಲಾದಂಥ ಒಂದು ಲಿಟರರಿ ಫಾರ್ಮ್ ಇದು. ದೆನ್ ಸೀರಿಯಸ್ ಟೋನ್ ಇರುತ್ತೆ, ಗಂಭೀರವಾದಂಥ ಭಾವವನ್ನು ಒಳಗೊಂಡಿರುತ್ತೆ. ದೆನ್ ಪರ್ಸ್ನಲ್ ಎಮೋಷನ್ಸ್ ಇರುತ್ತೆ, ಇಲ್ಲಿ ವೈಯಕ್ತಿಕ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ದೆನ್ ರಿಫ್ಲೆಕ್ಷನ್ ಆನ್ ಲೈಫ್ ಆ್ಯಂಡ್ ಡೆತ್, ಜೀವನ ಮತ್ತು ಮರಣದ ಚಿಂತನೆಯನ್ನು ಇದರಲ್ಲಿ ಡಿಸ್ಕಷನ್ ಮಾಡ್ತಾರೆ. ಆ್ಯಂಡ್ ಎಂಡ್ಸ್ ವಿತ್ ಕನ್ಸುಲೇಷನ್ ಆರ್ ಹೋಪ್, ಕೊನೆಯಲ್ಲಿ ಸಾಂತ್ವನ ಅಥವಾ ಒಂದು ಆಶಾಭಾವನೆಯೊಂದಿಗೆ ಕೊನೆಯಾಗುವಂಥದ್ದು. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಲ್ ಜಿ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಟೈಪ್ಸ್ ಆಫ್ ಎಲ್ ಜಿ. ಹಾಗಾದರೆ ಈ ಎಲ್ ಜಿಯಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋದಾದರೆ, ಪರ್ಸ್ನಲ್ ಎಲ್ ಜಿ ಅಂತ ಕರಿತೀವಿ, ರಿಟರ್ನ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಸನ್. ಫಾರ್ ಎಕ್ಸಾಂಪಲ್, ಇನ್ ಮೆಮೋರಿಯಮ್ ಅನ್ನುವಂಥದ್ದು ನಿರ್ದಿಷ್ಟ ವ್ಯಕ್ತಿಯ ಮರಣಕ್ಕಾಗಿ ಬರೆಯುವಂಥ ಒಂದು ಶೋಕಗೀತೆ ಅನ್ನುವಂಥದ್ದು. ಆ್ಯಂಡ್ ಅನದರ್ ಒನ್ ಈಸ್ ಪಾಸ್ಟೋರಲ್ ಎಲ್ ಜಿ ಅಂತ ಕರಿತೀವಿ. ದ ಡಿಸೀಸ್ಡ್ ಈಸ್ ಪ್ರೆಸೆಂಟೆಡ್ ಆಸ್ ಎ ಸಫರ್ಡ್ ಆ್ಯಂಡ್ ನೇಚರ್ ಮೌಂಟ್ಸ್ ದ ಲಾಸ್. ಅಂದರೆ ಇಲ್ಲಿ ಲಿಸಿಡಸ್, ಜಾನ್ ಮಿಲ್ಟನ್ ಬರ್ತಕ್ಕಂಥದ್ದು ಲಿಸಿಡಸ್ ಅನ್ನುವಂಥದ್ದು ಒಂದು ಎಲ್ ಜಿ. ಅಡೋನಿಸೈಸ್ ಅನ್ನುವಂಥದ್ದು ಪಿ ಬಿ ಶೆಲ್ಲೆ ಅವರು ಬರೆದಿದ್ದು. ಅಂದರೆ ಇಲ್ಲಿ ಮೃತರನ್ನು ಕುರಿಗಾಗಿ ಚಿತ್ರಿಸಿ ಪ್ರಕೃತಿಯು ಅವರಿಗಾಗಿ ಶೋಕಿಸುವ ಒಂದು ಶೈಲಿಗೆ ನಾವೇನು ಕರಿತೀವಿ ಎಲ್ ಜಿ ಅಂತ ಕರಿತೀವಿ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಫೇಮಸ್ ಎಲ್ ಜಿ ಯಾವಿದ್ರೆ ಇಂಗ್ಲೀಷ್ ಒಂದು ಲಿಟ್ರೇಚರಲ್ಲಿ ಅಂತ ನೋಡೋದಾದರೆ, ಎಲ್ ಜಿ ರಿಟರ್ನ್ ಇನ್ ಕಂಟ್ರಿ ಚರ್ಚ್ಯಾರ್ಡ್ ಅನ್ನುವಂಥದ್ದು ಥಾಮಸ್ ಗ್ರೇ ಅವರು ಬರೆದಿದ್ದು, ಮೋಸ್ಟ್ ಫೇಮಸ್ ಎಲ್ ಜಿ ಇನ್ ಇಂಗ್ಲೀಷ್. ಆ್ಯಂಡ್ ಲಿಸಿಡಸ್ ಅನ್ನುವಂಥದ್ದು ಜಾನ್ ಮಿಲ್ಟನ್ ಬರೆದಿದ್ದು, ಅಗೇನ್ ಇಟ್ಸ್ ಎ ಪಾಸ್ಟೋರಲ್ ಎಲ್ ಜಿ. ಆ್ಯಂಡ್ ಇನ್ ಮೆಮೊರಮ್ AHH ಅಂದರೆ ಆಲ್ಫ್ರೆಡ್ ಟೆನ್ನಿಸನ್ ಬರೆದಿದ್ದು, ಇಟ್ಸ್ ರಿಟರ್ನ್ ಫಾರ್ ಆರ್ಥರ್ ಅಲಮ್ ಅವರು ಅವರಿಗೆ ಸವಿ ನೆನಪಿನಗೋಸ್ಕರ ಬರೆದಂಥ ಒಂದು ಎಲ್ ಜಿ ಇದು. ದೆನ್ ಅಡೋನಿಸ್ ಅನ್ನುವಂಥದ್ದು ಪಿ ಬಿ ಶೆಲ್ಲೆ ಬರೆದಿದ್ದು, ರಿಟರ್ನ್ ಆನ್ ದ ಡೆತ್ ಆಫ್ ಜಾನ್ ಕೀಟ್ಸ್ ಅವರ ಒಂದು ಮರಣದ ನಂತರ ಪಿ ಬಿ ಶೆಲ್ಲೆ ಅವರು ಈ ಒಂದು ಎಲ್ ಜಿಯನ್ನು ಬರೀತಾರೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ ಜಿ ಯಾವುದು ಅಂತ ನೋಡೋದಾದರೆ, ಎಲ್ ಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ಅನ್ನುವಂಥದ್ದು ಆಥರ್ ಥಾಮಸ್ ಗ್ರೇ ಬರೆದಿದ್ದು, ಇದು ಭಾಳ ಒಂದು ಇಂಪಾರ್ಟೆಂಟ್ ಎಲ್ ಜಿ ಆಗಿದೆ ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ. ದೆನ್ ನೆಕ್ಸ್ಟ್ ಫಾರ್ಮ್ ಈಸ್ ಸಾನೆಟ್. As we all know that sonnet is a 14-line lyric poem, usually written in iambic pentameter with a fixed rhyme scheme. It expresses a single thought, emotion, idea or argument in a compact and artistic form ಅಂತ. ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾನೆಟ್ ಅಂದರೆ 14 ಸಾಲುಗಳ ಒಂದು ಭಾವಗೀತೆ. ಇದು ಸಾಮಾನ್ಯವಾಗಿ ಅಯಾಂಬಿಕ್ ಪೆಂಟಾಮೀಟರ್ ಛಂದಸ್ಸಿನಲ್ಲಿ ರಚಿತವಾಗಿರುತ್ತೆ. ಒಂದು ನಿಶ್ಚಿತವಾದಂಥ ಫಿಕ್ಸ್ಡ್ ರೈಮ್ ಸ್ಕೀಮ್ ಇರುತ್ತೆ, ಅಂದರೆ ಪ್ರಾಸ ವಿನ್ಯಾಸ ಇರುತ್ತೆ. ಹೇಗೆ ನಾವು ಕನ್ನಡ ಒಂದು ಸಾಹಿತ್ಯದಲ್ಲಿ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂತಿರುತ್ತೆ, ಹಾಗೆ ಇಲ್ಲಿ ಕೂಡ ಒಂದು ರೈಮ್ ಸ್ಕೀಮ್ ಇರುತ್ತೆ. ಒಂದು ಭಾವನೆ, ಚಿಂತನೆ ಅಥವಾ ವಾದವನ್ನು ಸಂಕ್ಷಿಪ್ತವಾಗಿ ಅಥವಾ ಕಲಾತ್ಮಕವಾಗಿ ಇಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಆ್ಯಂಡ್ ಒರಿಜಿನ್ ಆಫ್ ದ ವರ್ಡ್, ಇದರ ಒಂದು ಪದದ ಮೂಲವನ್ನು ನೋಡೋದಾದರೆ, ದ ವರ್ಡ್ ಸಾನೆಟ್ ಕಮ್ಸ್ ಫ್ರಮ್ ದ ಇಟಾಲಿಯನ್ ವರ್ಡ್ ಸಾನೆಟೋ ಮೀನಿಂಗ್ ಲಿಟಲ್ ಸಾಂಗ್ ಅಂತ.
ಇಲ್ಲಿ ಸಾನೆಟ್ ಎಂಬ ಪದ ಒಂದು ಇಟಾಲಿಯನ್ ಭಾಷೆಯ ಸಾನೆಟ್ಟೋ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಒಂದು ಚಿಕ್ಕ ಹಾಡು ಅಂತ ಅರ್ಥ. ಓಕೆ, ದೆನ್ ದ ಸಾನೆಟ್ ಒರಿಜಿನೇಟೆಡ್ ಇನ್ ಇಟಲಿ ಡ್ಯೂರಿಂಗ್ ದ 13th century and was perfected by Francesco Petrarch. It was later introduced into English by Sir Thomas Watt and Henry Howard. Okay, then William Shakespeare made English sonnet world famous through his 154 sonnets. ಸೊ ಸಾನೆಟ್ಸ್ ಅತಿ ಹೆಚ್ಚು ಪ್ರಸಿದ್ಧಿ ಬೆಳಕಿಗೆ ಬಂದಿದ್ದು ವಿಲಿಯಂ ಶೇಕ್ಸ್ಪಿಯರ್ ಅವರ ಬರೆದಂಥ 154 ಸಾನೆಟ್ಗಳು ಅಂತ ಹೇಳ್ಬೋದು ನಾವು. ಇಲ್ಲಿ ಸಾನೆಟ್ಸ್ ಆಫನ್ ಡೀಲ್ ವಿತ್, ಹಾಗಾದರೆ ಈ ಸಾನೆಟ್ಸ್ನಲ್ಲಿ ಯಾವ್ಯಾವ ಒಂದು ವಿಷಯಗಳ ಮೇಲೆ ಬರೀತಾರೆ ಅಂತ ನೋಡೋದಾದರೆ ಲವ್, ಬ್ಯೂಟಿ, ಟೈಮ್, ನೇಚರ್, ಡೆತ್, ಫೇತ್, ಫಿಲಾಸಫಿ. ಸೊ ಇದು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸಾನೆಟ್. ಹಾಗಾದರೆ ಈ ಸಾನೆಟ್ನ ಲಕ್ಷಣಗಳೇನು ಅಂತ ನೋಡೋದಾದರೆ, ಸಾನೆಟ್ ಅಂದರೆ ಕನ್ನಡದಲ್ಲಿ ಸುನೀತ ಅಂತ ಕರೀತಾರೆ ಇದಕ್ಕೆ. ಆ್ಯಂಡ್ ಇದರ ಲಕ್ಷಣಗಳನ್ನು ನೋಡೋದಾದರೆ ಇಟ್ ಹ್ಯಾಸ್ 14 ಲೈನ್ಸ್, ಲಿರಿಕ್ ಪೋಯಮ್, ಫಿಕ್ಸ್ಡ್ ರೈಮ್ ಸ್ಕೀಮ್ ಇರುತ್ತೆ, ರಿಟರ್ನ್ ಇನ್ ಐಯಾಂಬಿಕ್ ಪೆಂಟಾಮೀಟರ್, ಡೀಲ್ಸ್ ವಿತ್ ಒನ್ ಸೆಂಟ್ರಲ್ ಐಡಿಯಾ, ದೆನ್ ಕಾಂಪ್ಯಾಕ್ಟ್ ಆ್ಯಂಡ್ ಆರ್ಟಿಸ್ಟಿಕ್ಸ್ ಆಗಿ ಇರುತ್ತೆ, ಸಂಕ್ಷಿಪ್ತ ಮತ್ತು ಕಲಾತ್ಮಕತೆಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ಮೀನ್ಸ್ ದಟ್ ಈಸ್ ಟೈಪ್ಸ್ ಆಫ್ ಸಾನೆಟ್ಸ್. ಇಲ್ಲಿ ಒಂದು ಫಸ್ಟ್ ಪೆಟ್ರಾರ್ಚಿಯನ್ ಅಥವಾ ಇಟಾಲಿಯನ್ ಸಾನೆಟ್ ಅಂತ ಕರಿತೀವಿ. ಇದ್ರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಆಕ್ಟೇವ್ ಅಂದರೆ 8 ಲೈನ್ಸ್ ಇರುತ್ತೆ. ದೆನ್ ಸೆಸ್ಟೆಟ್ ಅಂತ ಕರಿತೀವಿ, 6 ಲೈನ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ಒಂದು ರೈಮ್ ಸ್ಕೀಮ್ ಇರುತ್ತೆ, ಏನದು ABBA, ABBA, CDE, CDE ಈ ಥರದ ಒಂದು ರೈಮ್ ಸ್ಕೀಮ್ ಫಿಕ್ಸ್ ಇರುತ್ತೆ. ಸೊ ಇಲ್ಲಿ ದ ಆಕ್ಟೇವ್ ಪ್ರೆಸೆಂಟ್ಸ್ ಪ್ರಾಬ್ಲಮ್ ಆರ್ ಸಿಚುವೇಶನ್ ಅಂತ. ಮೊದಲ 8 ಸಾಲುಗಳಲ್ಲಿ ಆ ಸಮಸ್ಯೆ ಅಥವಾ ವಿಷಯ ಒಂದು ಪರಿಚಯವಾಗುತ್ತೆ. ದೆನ್ ನೆಕ್ಸ್ಟ್ 6 ಲೈನ್ಸಲ್ಲಿ ದ ಸೆಸೆಟ್ ಗಿವ್ಸ್ ದ ಸೊಲ್ಯೂಷನ್ ಆರ್ ರಿಫ್ಲೆಕ್ಷನ್, ಅಂದರೆ ಕೊನೆಯ 6 ಸಾಲುಗಳಲ್ಲಿ ಪರ್ಯಾಯ ಅಥವಾ ಅಭಿಪ್ರಾಯವನ್ನು ನೀಡಲಾಗಿರುತ್ತೆ. ಹಾಗಾದರೆ ಇದಕ್ಕೆ ಫೇಮಸ್ ಪೊಯೆಟ್ಸ್ ಯಾರು ಅಂತ ನೋಡಿದ್ರೆ ಫ್ರಾನ್ಸಿಸ್ಕೋ ಪೆಟ್ರಾರ್ಚ್ ಮತ್ತು ಜಾನ್ ಮಿಲ್ಟನ್ ಅವರು ಈ ಪೆಟ್ರಾರ್ಚಿಯನ್ ಸಾನೆಟಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದೆನ್ ಶೇಕ್ಸ್ಪಿಯರಿಯನ್ ಸಾನೆಟಲ್ಲಿ ಯಾವ ರೀತಿ ಇರುತ್ತೆ, ಇದು ಸ್ಟ್ರಕ್ಚರ್ ಏನು ಅಂತ ನೋಡೋದಾದರೆ 3 ಕ್ವಾಟ್ರೇನ್ಸ್ ಮೀನ್ಸ್ 4+4+4 ಲೈನ್ಸ್ ಇರುತ್ತೆ. ಅಂದರೆ ಫಸ್ಟ್ 12 ಲೈನ್ಸಲ್ಲಿ 3 ಕ್ವಾಟ್ರೇನ್ಸ್ ಇರುತ್ತೆ. ಆ್ಯಂಡ್ 1 ಕಪ್ಲೆಟ್ ಮೀನ್ಸ್ 2 ಲೈನ್ಸದ್ದು, ಒಂದು 2 ಲೈನ್ಸದ್ದು ಲಿರಿಕ್ಕಿಗೆ ನಾವು ಏನು ಕರಿತೀವಿ, ಒಂದು ಕಪ್ಲೆಂಟ್ ಅಂತ ಕರಿತೀವಿ. ಇಲ್ಲಿ ಒಂದು ರೈಮ್ ಸ್ಕೀಮ್ ಫಿಕ್ಸ್, ಏನಿದು ABAB, CD EF GG ಈ ಥರದ ಒಂದು ಫಿಕ್ಸ್ಡ್ ರೈಮ್ ಸ್ಕೀಮ್ ಇರುತ್ತೆ ಇಲ್ಲಿ ಶೇಕ್ಸ್ಪಿಯರಿಯನ್ ಸಾನೆಟಲ್ಲಿ. ದ ಫಸ್ಟ್ 3 ಕ್ವಾಟ್ರೇನ್ಸ್ ಡೆವಲಪ್ ದ ಐಡಿಯಾ ವೈಲ್ ದ ಫೈನಲ್ ಕಪ್ಲೆಟ್ ಪ್ರೊವೈಡ್ಸ್ ಎ ಕನ್ಕ್ಲೂಷನ್ ಆರ್ ಸರ್ಪ್ರೈಸ್ ಅಂತ. ಅಂದರೆ ಮೊದಲ 3 ಭಾಗಗಳಲ್ಲಿ ವಿಚಾರವನ್ನು ವಿಸ್ತರಿಸಲಾಗುತ್ತೆ, ಕೊನೆಯ 2 ಸಾಲುಗಳು ಏನು ಕಪ್ಲೆಟ್ ಇರುತ್ತಲ್ಲ ಅದರಲ್ಲಿ ಸಾರಾಂಶ ಅಥವಾ ಒಂದು ತಿರುಳನ್ನು ನೀಡುವಂಥ ಒಂದು ಮೆಸೇಜ್ ಅದರಲ್ಲಿ ಇರುತ್ತೆ. ಸೊ ಫೇಮಸ್ ಪೊಯೆಟ್ಸ್ ಯಾರು ಅಂತ ನೋಡೋದಾದರೆ ವಿಲಿಯಂ ಶೇಕ್ಸ್ಪಿಯರ್ ಇದ್ದಾರೆ. ಈಸ್ ಫೇಮಸ್ ವರ್ಕ್ ಸಾನೆಟ್ 18 ಅನ್ನುವಂಥದ್ದು. ಅದರಲ್ಲಿ ಒಂದು ಫಸ್ಟ್ ಓಪನಿಂಗ್ ಲೈನ್ ಬರುತ್ತೆ, ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ ಅನ್ನುವಂಥದ್ದು ಸಾನೆಟ್ 18 ಅಲ್ಲಿ ಬರ್ತಕ್ಕಂಥ ಒಂದು ಲೈನು. ಸೊ ಹಿ ಹ್ಯಾಸ್ ರಿಟನ್ ಸೋ ಮೆನಿ ಸಾನೆಟ್ಸ್. ಓಕೆ, ಕ್ವಾಲಿಟಿ ಆಫ್ ಮರ್ಸಿ ಇದೆ, ಲೈಕ್ ದಿಸ್. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ಇನ್ನೊಂದು ಟೈಪ್ ಆಫ್ ಸಾನೆಟ್ ಇದೆ, ದಟ್ ಈಸ್ ಸ್ಪೆನ್ಸೇರಿಯನ್ ಸಾನೆಟ್ ಅಂತ ಕರಿತೀವಿ. ಇದು ವಾಟ್ ಈಸ್ ದ ಸ್ಟ್ರಕ್ಚರ್ ಆ್ಯಂಡ್ ನೋಡೋದಾದರೆ 3 ಕ್ವಾಟ್ರೇನ್ಸ್ ಪ್ಲಸ್ 1 ಕಪ್ಲೆಟ್ ಇರುತ್ತೆ. ಲೈಕ್ ಸೇಮ್ ನಾವೇನು ಶೇಕ್ಸ್ಪಿಯರಿಯನ್ ನೋಡಿ ಅಲ್ಲಿ 3 ಕ್ವಾಟ್ರೇನ್ಸ್ ಇತ್ತು, 1 ಕಪ್ಲೆಟ್ ಇತ್ತು. ಇಲ್ಲಿನೂ ಕೂಡ ಸೇಮ್ ಇದೆ, ಬಟ್ ರೈಮ್ ಸ್ಕೀಮ್ ಏನಿದೆ ಚೇಂಜ್ ಇದೆ. ಇದು ABAB, BCBC, CD EE ಅಂತ. ಫೇಮಸ್ ಪೊಯೆಟ್ ಯಾರಿದ್ದಾರೆ ಇದಕ್ಕೆ ಅಂದರೆ ಎಡ್ಮಂಡ್ ಸ್ಪೆನ್ಸರ್ ಅವರು. ದೆನ್ ಫೇಮಸ್ ಸಾನೆಟ್ ರೈಟರ್ಸ್ ಯಾರು ಅಂತ ನೋಡೋದಾದರೆ ಪೆಟ್ರಾರ್ಚ್, ಓಕೆ, ದೆನ್ ಶೇಕ್ಸ್ಪಿಯರ್, ಜಾನ್ ಮಿಲ್ಟನ್, ಎಡ್ಮಂಡ್ ಸ್ಪೆನ್ಸರ್, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್, ಇವರು ಕೂಡ ದೇ ಹ್ಯಾವ್ ರಿಟನ್ ಸೋ ಮೆನಿ ಗ್ರೇಟ್ ಸಾನೆಟ್ಸ್. ಲೈಕ್ ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ ಸೋ ಮೆನಿ ಸಾನೆಟ್ಸ್ ಬರೆದಿದ್ದಾರೆ. ಜಾನ್ ಮಿಲ್ಟನ್ ಆನ್ ಈಸ್ ಬ್ಲೈಂಡ್ನೆಸ್ ಅನ್ನುವಂಥದ್ದು ಬರೆದಿದ್ದಾರೆ. ಎಡ್ಮಂಡ್ ಸ್ಪೆನ್ಸರ್ ಮೊರಟ್ಟಿ ಅನ್ನುವಂಥದ್ದು, ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗ್ ಸಾನೆಟ್ಸ್ ಫ್ರಮ್ ದ ಪೋರ್ಚುಗೀಸ್ ಅನ್ನುವಂಥದ್ದು. ಲೈಕ್ ದಿಸ್, ದೀಸ್ ಆರ್ ದ ಫೇಮಸ್ ಸಾನೆಟ್ ರೈಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ದೆನ್ ನೆಕ್ಸ್ಟ್ ಮೂವ್ ಆನ್ ಟು ದಿ another important sonnet ಯಾವುದು ಅಂತ ನೋಡೋದಾದರೆ on his blindness, the author, as we all know, that John Milton reflects on losing his eyesight and concludes that a faithful service to God does not depend only on physical action ಅಂತ. ಅಂದರೆ
ಮಿಲ್ಟನ್ ತಮ್ಮ ಒಂದು ಕುರುಡುತನದ ಬಗ್ಗೆ ಚಿಂತನೆ ಮಾಡಿ ದೇವರ ಸೇವೆ ದೈಹಿಕ ಕಾರ್ಯಗಳಲ್ಲದೆ ನಿಷ್ಠೆಯಲ್ಲಿಯೂ ಕೂಡ ಇದೆ ಎಂಬುದನ್ನು ಈ ಒಂದು ಆನ್ ಈಸ್ ಬ್ಲೈಂಡ್ನೆಸ್ ಒಂದು ಸಾನೆಟ್ ಮುಖಾಂತರ ನಮಗೆ ಒಂದು ಸಂದೇಶವನ್ನು ನೀಡ್ತಾರೆ. ದೆನ್ ಲೆಟ್ಸ್ ಮೂವ್ ಟು ದಿ ಒನ್ ಮೋರ್ ಲಿಟರರಿ ಫಾರ್ಮ್, ದಟ್ ಇಸ್ ಬ್ಯಾಲೆಡ್. ಈ ಬ್ಯಾಲೆಡ್ ಅಂತಂದರೆ ಒಂದು ಜನಪದ ಕಥನಗೀತೆ ಅಥವಾ ಕಥನಗೀತೆ ಅಂತ ಕರಿತೀವಿ. ನಮ್ಮ ಈಗ ಟೆಕ್ಸ್ಟ್ ಬುಕ್ಸಲ್ಲಿ, ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸಲ್ಲಿ ಸ್ಟೇಟ್ ಆ್ಯಂಡ್ CBSE ವಿ ಸಿ ಮೆನಿ ಬ್ಯಾಲೆಡ್ಸ್. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ 10th SSLC ಸ್ಟೇಟ್ ಬೋರ್ಡ್ನಲ್ಲಿ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತ ಇದೆ. ಓಕೆ, ಸೊ ಲೈಕ್ ದಿಸ್, ಆ ಥರದ ಒಂದು ಜನಪದ ಕಥನಗೀತೆ. ಇದ್ರ ಡೆಫಿನಿಷನ್ ಅಂತ ನೋಡೋದಾದರೆ, ಎ ಬ್ಯಾಲೆಡ್ ಈಸ್ ಎ ನರೇಟಿವ್ ಪೋಯಮ್ ಆರ್ ಎ ಸಾಂಗ್ ದಟ್ ಟೆಲ್ಸ್ ಎ ಸ್ಟೋರಿ. Okay, it's usually simple in language and is meant to be sung or recited. Ballads often describe love, adventure, heroism, tragedy, supernatural events or historical incidents. ಅಂದರೆ ಒಂದು ಕಥೆಯನ್ನು ಹೇಳುವ ಗೀತೆ ಅಥವಾ ಕಥನಾತ್ಮಕ ಕವಿತೆ ಅಂತ ಹೇಳ್ತೀವಿ. ಇದು ಭಾಳ ಸರಳ ಭಾಷೆಯಲ್ಲಿ ರಚಿತವಾಗಿರುತ್ತೆ, ಹಾಡಲು ಅಥವಾ ಪಠಿಸಲು ಅನುಕೂಲವಾಗಿರುತ್ತೆ. ಪ್ರೀತಿ, ಸಾಹಸ, ವೀರತ್ವ, ದುರಂತ, ಅಲೌಕಿಕ ಘಟನೆಗಳು ಹಾಗೂ ಐತಿಹಾಸಿಕ ಘಟನೆಗಳನ್ನು ಹೇಳಲಿಕ್ಕೆ ಈ ಒಂದು ಬ್ಯಾಲೆಡನ್ನು ಉಪಯೋಗಿಸುವಂಥದ್ದು. ಹಾಗಾದರೆ ಈ ಬ್ಯಾಲೆಡ್ ಅನ್ನುವಂಥ ಒಂದು ಒರಿಜಿನ್ ಆಫ್ ದ ವರ್ಡ್ ಯಾವುದು ಅಂತ ನೋಡೋದಾದರೆ, ದ ವರ್ಡ್ ಬ್ಯಾಲೆಡ್ ಕಮ್ಸ್ ಫ್ರಮ್ ದ ಓಲ್ಡ್ ಫ್ರೆಂಚ್ ವರ್ಡ್ ಬ್ಯಾಲೆಡೆ ವಿಚ್ ಮೀನ್ಸ್ ಎ ಡ್ಯಾನ್ಸಿಂಗ್ ಸಾಂಗ್ ಅಂತ. ಅಂದರೆ ಇದು ಒಂದು ಹಳೆಯ ಫ್ರೆಂಚ್ ಭಾಷೆಯ ಬ್ಯಾಲೆಡೆ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ನೃತ್ಯ ಗೀತೆ ಅಂತಲೂ ಆಗುತ್ತೆ. ಓಕೆ, ದೆನ್ ಲೆಟ್ಸ್ ಸಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಬ್ಯಾಲೆಡ್ ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್. ಸಿ ನರೇಟಿವ್ ಪೋಯಮ್, ಇಟ್ ಟೆಲ್ಸ್ ಎ ಸ್ಟೋರಿ, ಸಿಂಪಲ್ ಇನ್ ಲ್ಯಾಂಗ್ವೇಜ್, ಓರಲ್ ಟ್ರೆಡಿಷನ್ ಆ್ಯಂಡ್ ಡೈಲಾಗ್ಸ್ ಇರುತ್ತೆ. ದೆನ್ ರೆಪ್ಯುಟೇಷನ್ ಆರ್ ರಿಫರೆನ್ಸ್ ಇರುತ್ತೆ. ದೆನ್ ಡ್ರಾಮ್ಯಾಟಿಕ್ ಆ್ಯಕ್ಷನ್. ಓಕೆ, ದೆನ್ ಅನಾನಮಸ್ ಒರಿಜಿನ್. ಈ ಫೋಕ್ ಬ್ಯಾಲೆಡ್ಸಲ್ಲಿ ಸಾಮಾನ್ಯವಾಗಿ ಯಾವುದೇ ಲೇಖಕರ ಹೆಸರು ಇರೋದಿಲ್ಲ ಅಲ್ಲಿ. ಓಕೆ, ಸೊ ಹಾಗಾಗಿ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಲೆಡ್. ನೆಕ್ಸ್ಟ್, ದ ಸ್ಟ್ರಕ್ಚರ್ ಆಫ್ ಎ ಬ್ಯಾಲೆಡ್ ಅಂತ ನೋಡೋದಾದರೆ, ಟ್ರೆಡಿಷ್ನಲ್ ಬ್ಯಾಲೆಡ್ ಯೂಶ್ವಲಿ ಒಂದು ಸಾಂಪ್ರದಾಯಿಕ ಟ್ರೆಡಿಷ್ನಲ್ ಬ್ಯಾಲೆಡ್ ಯಾವ ರೀತಿ ಇರುತ್ತೆ, ಹ್ಯಾಸ್ 4 ಲೈನ್ ಸ್ಟಾಂಜಸ್ ಇರುತ್ತೆ, ಕ್ವಾಟ್ರಿನ್ಸ್ ಅಂತ ಕರಿತೀವಿ. ಯೂಸಸ್ ಅಲ್ಟರ್ನೇಟಿಂಗ್ ರೈಮ್ ಲೈಕ್ ABCB ಆರ್ AB ಈ ಥರದ ಒಂದು ರೈಮ್ ಸ್ಕೀಮನ್ನು ಬ್ಯಾಲೆಡ್ಸಲ್ಲಿ ಯೂಸ್ ಮಾಡಿರ್ತಾರೆ. ಹ್ಯಾಸ್ ಎ ರೆಗ್ಯುಲರ್ ರಿದಮ್ ಸೂಟೇಬಲ್ ಫಾರ್ ಸಿಂಗಿಂಗ್. ಇವನ್ ಇದು ಕೂಡ ಹಾಡನ್ನು ಕೂಡ ಹಾಡಿನ ರೂಪದಲ್ಲಿ ಕೂಡ ಇದನ್ನು ಹಾಡ್ಬೋದು. ಆ್ಯಂಡ್ ದಿಸ್ ಈಸ್ ವಾಟ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಟೈಪ್ಸ್ ಆಫ್ ಬ್ಯಾಲೆಡ್ಸ್ ನೋಡೋದಾದರೆ, ವಾಟ್ ಆರ್ ದೋಸ್? ಫೋಕ್ ಬ್ಯಾಲೆಡ್ ಅಂದರೆ ಜನಪದ ಕಥನಗೀತೆ, ಕ್ರಿಯೇಟೆಡ್ ಎನಾನಮಸ್ಲಿ ಬೈ ಆ್ಯಂಡ್ ಪಾಸ್ಡ್ ಥ್ರೂ ದ ಓರಲ್ ಟ್ರೆಡಿಷನ್. ಯಾವುದೋ ಒಬ್ಬ ವ್ಯಕ್ತಿ ಇದನ್ನು ಹಾಡಿರ್ತಾನೆ, ಅದನ್ನು ಇನ್ಯಾರೋ ಕೇಳಿಸ್ಕೊಂಡಿರ್ತಾರೆ. ಹಾಗೆ ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹಾಗೆ ಪಾಸ್ ಆಗ್ತಾ ಬಂದಿರತಕ್ಕಂಥದ್ದಕ್ಕೆ ನಾವು ಫೋಕ್ ಬ್ಯಾಲೆಡ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲನ್ನು ನೋಡೋದಾದರೆ, ಸರ್ ಪ್ಯಾಟ್ರಿಕ್ ಸ್ಪೆನ್ಸ್ ಅನ್ನುವಂಥದ್ದು, ಬಾರ್ಬರಾ ಅಲೆನ್ ಅನ್ನುವಂಥದ್ದು, ಇವು ಲೇಖಕರ ಹೆಸರು ತಿಳಿಯದಂಥ ಜನಪದ ಗೀತೆಗಳು ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್, ಇಟ್ ಈಸ್ ಲಿಟರರಿ ಬ್ಯಾಲೆಡ್ ಅಂತ ಕರಿತೀವಿ. ಸಾಹಿತ್ಯಿಕ ಕಥನಗೀತೆ ಮೀನ್ಸ್ written consciously by a known poet in the style of a folk ballad. Examples, The Rime of the Ancient Mariner ಇದೆ, it's written by S.T. Coleridge, Samuel Taylor Coleridge. Le Belle Dame Sans Mercy ಅನ್ನುವಂಥದ್ದು ಜಾನ್ ಕೀಟ್ಸ್ ಕೂಡ ಬರೆದಿದ್ದಾರೆ. ಅಂದರೆ ಇಲ್ಲಿ ಪ್ರಸಿದ್ಧ ಕವಿ ಜನಪದ ಶೈಲಿಯಲ್ಲಿ ಉದ್ದೇಶಪೂರ್ವಕವಾಗಿ ರಚಿಸಿದಂಥ ಒಂದು ಬ್ಯಾಲೆಡ್. ದ ರೈಮ್ ಆಫ್ ಆನ್ಸೆಂಟ್ ಮರಿನರ್, ಇಟ್ಸ್ ಎ ಬ್ಯೂಟಿಫುಲ್ ಬ್ಯಾಲೆಡ್. ಈಚ್ ಆ್ಯಂಡ್ ಎವ್ರಿ ಒನ್ ಮಸ್ಟ್ ರೀಡ್ ದ್ಯಾಟ್. ಓಕೆ, ಎಲ್ಲರೂ ಓದಬೇಕಾದಂಥ ಒಂದು ಬ್ಯಾಲೆಡ್ ಅಂದರೆ ದಟ್ ಈಸ್ ರೈಮ್ ಆಫ್ ದ ಆನ್ಸೆಂಟ್ ಮರಿನರ್ ಅನ್ನೋಂಥದ್ದು ಎಸ್ ಟಿ ಕಾಲ್ರಿಜ್ ಅವರು ಬರೆದಿದ್ದು. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಲೆಡ್ ಯಾವುದು ಅಂತ ನೋಡಿದ್ರೆ, ಅಗೇನ್ ದ ರೈಮ್ ಆಫ್ ಆನ್ಸೆಂಟ್ ಮರಿನರ್. ಆಸ್ ಐ ಸೆಡ್, ದ ಪೋಯಮ್ ನರೇಟ್ಸ್ ದ ಸ್ಟೋರಿ ಆಫ್ ಎನ್ ಓಲ್ಡ್ ಸೇಲರ್ ಹೂ ಕಿಲ್ಸ್ ಆನ್ albatross, bringing a misfortune upon himself and his crew. Through suffering and repentance, he learns respect for all living creatures. ಅಂದರೆ ಈ ಕವಿತೆಯಲ್ಲಿ ಒಬ್ಬ ವೃದ್ಧ ನಾವಿಕನು ಅಲ್ಬೆಟ್ರಾಸ್ ಪಕ್ಷಿಯನ್ನು ಕೊಲ್ತಾನೆ. ಅದರ ಪರಿಣಾಮವಾಗಿ ಅವನು ಮತ್ತು ಅವನ ಸಹಯಾತ್ರಿಗಳು ಅನೇಕ ಕಷ್ಟಗಳನ್ನು ಅನುಭವಿಸ್ತಾರೆ. ಯಾಕೆ ಅಂದರೆ ಅದು ಒಂಥರ ಡಿವೈನ್ ಇರುತ್ತೆ, ಅದಕ್ಕೆ ಒಂದು ದೈವಿ ಗುಣಗಳನ್ನು ಹೊಂದಿರತಕ್ಕಂಥ ಪಕ್ಷಿಯನ್ನು ಇವರು ಕೊಲ್ಲೋದ್ರಿಂದ ಅದರ ಒಂದು ಶಾಪಗ್ರಸ್ತರಾಗ್ತಾರೆ, ಶಾಪಕ್ಕೆ ಒಳಗಾಗ್ತಾರೆ. ಅದಕ್ಕೆ ಒಳಗಾಗಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ.
ಸೊ ಕೊನೆಯಲ್ಲಿ ಅವನು ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಗೌರವಿಸಬೇಕು ಎಂಬ ಪಾಠವನ್ನು ಈ ಒಂದು ತನ್ನ ಕೃತ್ಯದಿಂದ ಕಲಿತಾನೆ ಅನ್ನೋದನ್ನು ಭಾಳ ಅತ್ಯದ್ಭುತವಾಗಿ ದ ರೈಮ್ ಆಫ್ ದ ಆನ್ಸೆಂಟ್ ಮರೀನರಲ್ಲಿ ಎಸ್ ಟಿ ಕಾಲ್ರಿಡ್ಜ್ ಚಿತ್ರಣ ಮಾಡಿದ್ದಾರೆ. ಸೊ ಐ ಹೋಪ್ ದಟ್ ಯು ಆರ್ ಗೋಯಿಂಗ್ ಟು, ಐ ಥಿಂಕ್ ಯು ಮೈಟ್ ಹ್ಯಾವ್ ಆಲ್ರೆಡಿ ರೆಡ್ ಇಟ್. ಇಫ್ ಯು ಹ್ಯಾವ್ ನಾಟ್ ರೆಡ್, ಪ್ಲೀಸ್ I suggest you to read this. Let's move on to the next one. ಡ್ರಾಮೆಟಿಕ್ ಮೊನೊಲಾಗ್ ಅಂತ ಅಂದರೆ ನಾಟಕೀಯ ಸ್ವಗತ ಅಂತ ಕರಿತೀವಿ. ಇದಕ್ಕೆ ಡೆಫಿನಿಷನ್ ನೋಡೋದಾದರೆ, ಎ ಡ್ರಾಮೆಟಿಕ್ ಮೊನೊಲಾಗ್ ಇಸ್ ಅ ಪೋಯಮ್ ಇನ್ ವಿಚ್ ಒನ್ ಸ್ಪೀಕರ್ addresses a silent listener at a particular moment. Through the speaker's words, readers learn more about speaker's personality, thoughts, emotions and values than about the ಲಿಸ್ನರ್. ಅಂದರೆ ಇಲ್ಲಿ ಡ್ರಾಮೆಟಿಕ್ ಮೊನೊಲಾಗ್ ಅಂತಂದ್ರೆ ಒಬ್ಬ ವ್ಯಕ್ತಿ ಮೌನವಾಗಿರುವ ಇನ್ನೊಬ್ಬ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡುವ ಒಂದು ಕವಿತೆ ಇದು. ಈ ಮಾತುಕತೆಯ ಮೂಲಕ ಮಾತನಾಡುವ ವ್ಯಕ್ತಿಯ ಸ್ವಭಾವ, ಮನೋಭಾವ, ಆಲೋಚನೆಗಳು ಮತ್ತು ವ್ಯಕ್ತಿತ್ವವು ಓದುಗರಿಗೆ ತಿಳಿಯುತ್ತದೆ ಅಂತ ಹೇಳುವಂಥದ್ದು. ಇದರ ಒರಿಜಿನ್ ನೋಡೋದಾದರೆ, ದ ಡ್ರಾಮೆಟಿಕ್ ಮೊನೊಲಾಗ್ ಬಿಕೇಮ್ ಹೈಲಿ ಪಾಪ್ಯುಲರ್ ಡ್ಯೂರಿಂಗ್ ದಿ ವಿಕ್ಟೋರಿಯನ್ ಏಜ್. Okay, it reached its greatest development in the works of Robert Browning. ವಿಕ್ಟೋರಿಯನ್ ಯುಗದಲ್ಲಿ ಡ್ರಾಮೆಟಿಕ್ ಮೊನೊಲಾಗ್ ಭಾಳ ಜನಪ್ರಿಯವಾಯಿತು. ಕಾರಣ ಇದನ್ನು ರಾಬರ್ಟ್ ಬ್ರೌನಿಂಗ್ ಅನ್ನೋರು ಅವರು ಬರೆದಂಥ ವರ್ಕ್ಸ್ ಏನಿದ್ವಲ್ಲ ಅವು ಅತ್ಯುನ್ನತ ಮಟ್ಟಕ್ಕೆ ಬೆಳೆಸಿದ್ವು ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಡ್ರಾಮೆಟಿಕ್ ಮೊನೊಲಾಗ್ ಅಂತ ನೋಡೋದಾದರೆ, ಒನ್ ಸ್ಪೀಕರ್, ಇಲ್ಲಿ ಒಬ್ಬನೇ ಮಾತಾಡ್ತಾ ಇರ್ತಾನೆ. ಇನ್ನು ಸೈಲೆಂಟ್ ಲಿಸ್ನರ್, ಕೇಳುವವರು ಮೌನವಾಗಿರ್ತಾರೆ. ಡ್ರಾಮೆಟಿಕ್ ಸಿಚುವೇಶನ್ ಇರುತ್ತೆ, ಒಂದು ನಾಟಕೀಯ ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗುತ್ತೆ. ದೆನ್ ಸೈಕಾಲಜಿಕಲ್ ಎನಾಲಿಸಿಸ್ ಕೂಡ ಅಲ್ಲಿ ನಡೆಯುತ್ತೆ. ಆಮೇಲೆ ಕ್ಯಾರೆಕ್ಟರ್ ರಿವಿಲೇಷನ್ ಕೂಡ ಆಗುತ್ತೆ, ವ್ಯಕ್ತಿತ್ವದ ಅನಾವರಣ ಆಗುವಂಥದ್ದು. ದೆನ್ ಕನ್ವರ್ಜೇಷನ್ ಸ್ಟೈಲ್, ಇದು ಒಂದು ಸಂಭಾಷಣಾ ಶೈಲಿದೆ ಅಥವಾ ಸಂಭಾಷಣೆಯ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಡ್ರಾಮೆಟಿಕ್ ಮೊನೊಲಾಗ್ದು ಕ್ಯಾರೆಕ್ಟರಿಸ್ಟಿಕ್ಸ್. The next one is who is called as the father of dramatic monologue ಅಂತ ಕರೀತಾರೆ. As I said, ರಾಬರ್ಟ್ ಬ್ರೌನಿಂಗ್ ಈಸ್ ಕಾಲ್ಡ್ ದ ಫಾದರ್ ಆಫ್ ಡ್ರಾಮೆಟಿಕ್ ಮೊನೊಲಾಗ್. ಅಂದರೆ ಅವರನ್ನು ಡ್ರಾಮೆಟಿಕ್ ಮೊನೊಲಾಗ್ನ ಪಿತಾಮಹ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಹಿ ಮೇಡ್ ಇಟ್ ವೆರಿ ಫೇಮಸ್. ಓಕೆ, ದೆನ್ ಫೇಮಸ್ ಡ್ರಾಮೆಟಿಕ್ ಮೊನೊಲಾಗ್ಸ್ ಯಾವುವು ಅಂತ ನೋಡೋದಾದರೆ, ಮೈ ಲಾಸ್ಟ್ ಡಚಸ್ ರಿಟನ್ ಬೈ ರಾಬರ್ಟ್ ಬ್ರೌನಿಂಗ್, ಆಂಡ್ರಿಯಾ ಡೆಲ್ ಸಾಲ್ಟೋ ಅನ್ನುವಂಥ ರಾಬರ್ಟ್ ಬ್ರೌನಿಂಗ್ ಬರೆದಿದ್ದು, ಫ್ರಾಲಿಪೋಲಿಪಿ ದಟ್ ಈಸ್ ರಾಬರ್ಟ್ ಬ್ರೌನಿಂಗ್, ಆ್ಯಂಡ್ ಯುಲೈಸಿಸ್ ಅಲ್ಫ್ರೆಡ್ ಟೆನಿಸನ್ ಅವ್ರು ಬರೆದಿದ್ದು. ಓಕೆ, ದೀಸ್ ಆರ್ ದ ಫೇಮಸ್ ಡ್ರಾಮೆಟಿಕ್ ಮೊನೊಲಾಗ್ಸ್. ದ ನೆಕ್ಸ್ಟ್ ಒನ್ ಈಸ್ ಓಡ್. ಓಡ್ ಅಂತಂದರೆ ಒಂದು ಸ್ತುತಿಗೀತೆ ಅಥವಾ ಪ್ರಶಂಸಾ ಗೀತೆ ಎನ್ನುವಂಥದ್ದು. ಲೆಟ್ ಅಸ್ ಲುಕ್ ಎಟ್ ದ ಡೆಫಿನೇಷನ್. ಅಂದರೆ ಆ್ಯನ್ ಓಡ್ ಈಸ್ ಅ ಸೀರಿಯಸ್ ಲಿರಿಕ್ ಪೊಯಮ್ ದಟ್ ಎಕ್ಸ್ಪ್ರೆಸಸ್ ಡೀಪ್ ಅಡ್ಮಿರೇಷನ್, ಫ್ರೇಸ್, ಲವ್ ಆರ್ ರಿಫ್ಲೆಕ್ಷನ್ ಅಬೌಟ್ ಎ ಪರ್ಸನ್, ಆಬ್ಜೆಕ್ಟ್, ಇವೆಂಟ್, ನೇಚರ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾ. ಅನ್ಲೈಕ್ ಎನ್ ಎಲ್ ಜಿ ವಿಚ್ ಎಕ್ಸ್ಪ್ರೆಸಸ್ ಸಾರೋ, ಎಲ್ ಜಿನಲ್ಲಿ ಕೇವಲ ದುಃಖವನ್ನು ಮಾತ್ರ ವ್ಯಕ್ತಪಡಿಸುತ್ತೆ ಅದು. ವೆರೇಸ್ ಆ್ಯನ್ ಓಡ್ ಸೆಲೆಬ್ರೇಟ್ಸ್ ಆರ್ ಮೆಡಿಟೇಟ್ಸ್ ಆನ್ ಇಟ್ಸ್ ಸಬ್ಜೆಕ್ಟ್ ಇನ್ ಆ್ಯನ್ ಎಲಿವೇಟೆಡ್ ಆ್ಯಂಡ್ ಡಿಗ್ನಿಫೈಡ್ ಸ್ಟೈಲ್. ಅಂದರೆ ಇಲ್ಲಿ ಓಡ್ ಅಂದರೆ ಒಬ್ಬ ವ್ಯಕ್ತಿ, ವಸ್ತು, ಪ್ರಕೃತಿ, ಘಟನೆ ಅಥವಾ ಅಮೂರ್ತ ಕಲ್ಪನೆಗಳ ಬಗ್ಗೆ ಗೌರವ, ಪ್ರಶಂಸೆ, ಪ್ರೀತಿ ಅಥವಾ ಆಳವಾದ ಚಿಂತನೆಯನ್ನು ವ್ಯಕ್ತಪಡಿಸುವಂಥ ಒಂದು ಗಂಭೀರ ಭಾವಗೀತೆ ಅಂತ ಹೇಳ್ಬೋದು ನಾವು. ಎಲ್ ಜಿಯಲ್ಲಿ ಏನು ಕೇವಲ ದುಃಖವನ್ನು ವ್ಯಕ್ತಪಡಿಸ್ತಾರೆ, ಓಡು ಪ್ರಶಂಸೆ ಮತ್ತು ಚಿಂತನೆಗಳನ್ನು ವ್ಯಕ್ತಪಡಿಸುತ್ತೆ. ಇದೇ ಒಂದು ಡಿಫರೆನ್ಸ್ ಬಿಟ್ವೀನ್ ಓಡ್ ಆ್ಯಂಡ್ ಎಲ್ ಜಿ. ಓಕೆ, ದೆನ್ ಒರಿಜಿನ್ ಆಫ್ ದ ವರ್ಲ್ಡ್ ನೋಡೋದಾದರೆ, ದ ವರ್ಲ್ಡ್ ಓಡ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಓಡ್ಸ್ ಮೀನಿಂಗ್ ಸಾಂಗ್ ಅಂತ. ಒರಿಜಿನಲಿ ಗ್ರೀಕ್ ಓಡ್ಸ್ ವರ್ ಸಂಗ್ ವಿತ್ ಮ್ಯೂಸಿಕಲ್ ಅಕಂಪ್ನಿಮೆಂಟ್ ಡ್ಯೂರಿಂಗ್ ಪಬ್ಲಿಕ್ ಸೆಲೆಬ್ರೇಷನ್ಸ್. ಇಲ್ಲಿ ಏನಾಯಿತು, ಗ್ರೀಕ್ ಒಂದು ದೇಶದಲ್ಲಿ ಈ ಓಡ್ಸನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಹಾಡಿ ಜನರಿಗೆ ತಿಳಿಸ್ತಾ ಇದ್ದರು. ಓಕೆ, ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ದೆನ್ ಟೈಪ್ಸ್ ಆಫ್ ಓಡ್ ನೋಡೋದಾದರೆ, ಲೆಟ್ಸ್ ಲುಕ್ ಎಟ್ ದಿಸ್ ಒನ್. ದ ಪಿಂಡಾರಿಕ್ ಓಡ್ ಅಂದರೆ ನೇಮ್ಡ್ ಆಫ್ಟರ್ ದ ಗ್ರೀಕ್ ಪೋಯೆಟ್ ಪಿಂಡರ್. ಇರ್ರೆಗ್ಯುಲರ್ ಸ್ಟ್ರಕ್ಚರ್ ಇರುತ್ತೆ, ಗ್ರ್ಯಾಂಡ್ ಸ್ಟೈಲ್ ಇರುತ್ತೆ, ಸೆಲೆಬ್ರೇಟ್ಸ್ ಹೀರೋಸ್, ವಿಕ್ಟರೀಸ್ ಆರ್ ಪಬ್ಲಿಕ್ ಇವೆಂಟ್ಸ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಹೊರಾಷಿಯನ್
ಓಡ್ ಅಂತ ನೋಡುವಂಥದ್ದಾದರೆ ನೇಮ್ಡ್ ಆಫ್ಟರ್ ದಿ ರೋಮನ್ ಪೊಯೆಟ್ ಹೊರೆಸ್, ಕಾಮ್ ಆ್ಯಂಡ್ ರಿಫ್ಲೆಕ್ಟಿವ್, ರೆಗ್ಯುಲರ್ ಸ್ಟಾಂಜಾ ಪ್ಯಾಟರ್ನ್, ಪರ್ಸ್ನಲ್ ಮೆಡಿಟೇಷನ್ ಇರುತ್ತೆ. ಓಕೆ, ಸೊ ಪಿಂಡಾರಿಕ್ ಓಡ್ ಆ್ಯಂಡ್ ಹೊರಾಷಿಯನ್ ಓಡ್. ದೆನ್ ಇರ್ರೆಗ್ಯುಲರ್ ಓಡ್ ಅಂತ ಇದೆ. ಇಟ್ ಡಸ್ ನಾಟ್ ಫಾಲೋ ಎ ಫಿಕ್ಸ್ಡ್ ಪ್ಯಾಟರ್ನ್ ಆಫ್ ಸ್ಟಾಂಜಾಸ್ ಆರ್ ರೈಮ್. ಅಂದರೆ ಇಲ್ಲಿ ನಿಶ್ಚಿತವಾದಂಥ ಪದ್ಯ ವಿನ್ಯಾಸ ಅಥವಾ ಪ್ರಾಸ ನಿಯಮವನ್ನು ಇವು ಅನುಸರಿಸೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಇರ್ರೆಗ್ಯುಲರ್ ಓಡ್ ಅಂತ ಕರಿತೀವಿ. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ಫೇಮಸ್ ಓಡ್ ರೈಟರ್ಸ್ ಯಾರು ಅಂತ ನೋಡೋದಾದರೆ, ಲೆಟ್ಸ್ ಲುಕ್ ಎಟ್ ದ ಪೊಯೆಟ್ ಆ್ಯಂಡ್ ದರ್ ಫೇಮಸ್ ಓಡ್ಸ್. ಜಾನ್ ಕೀಟ್ಸ್ ಓಡ್ ಟು ಎ ನೈಟಿಂಗೇಲ್ ಬರೆದಿದ್ದಾರೆ. ಓಡ್ ಆನ್ ಎ ಗ್ರೇಷಿಯನ್ ಅರ್ನ್ ಬರೆದಿದ್ದಾರೆ. ಟು ಅಟಮ್ ಅಂತ ಬರೆದಿದ್ದಾರೆ. ದೆನ್ ಪಿ ಬಿ ಸೆಲ್ಲೆ ಹ್ಯಾಸ್ ರಿಟನ್ ಓಡ್ ಟು ದಿ ವೆಸ್ಟ್ ವಿಂಡ್ ಅಂತ ಬರೆದಿದ್ದಾರೆ. ವಿಲಿಯಂ ವರ್ಡ್ಸ್ವರ್ತ್ ಹ್ಯಾಸ್ ರಿಟನ್ ದ ಓಡ್ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ ಅನ್ನುವಂಥದ್ದು. ದ ಮೋಸ್ಟ್ ಇಂಪಾರ್ಟೆಂಟ್ ಓಡ್ಸ್ ಯಾವುವು ಅಂತ ನೋಡೋದಾದರೆ, ಓಡ್ ಟು ಎ ನೈಟಿಂಗೇಲ್, ಆಥರ್ ಜಾನ್ ಕೀಟ್ಸ್. Okay, the poet contrasts the suffering of human life with the apparent immortality of the nightingale song. He reflects on beauty, imagination and mortality ಅನ್ನುವಂಥದ್ದು. ಅಂದರೆ ಇಲ್ಲಿ ಕವಿ ಮಾನವನ ದುಃಖಭರಿತ ಜೀವನವನ್ನು ನೈಟಿಂಗೇಲ್ ಪಕ್ಷಿಯ ಶಾಶ್ವತ ಗಾನದೊಂದಿಗೆ ಹೋಲಿಸ್ತಾನೆ. ಸೌಂದರ್ಯ, ಕಲ್ಪನೆ ಮತ್ತು ಮರಣದ ಬಗ್ಗೆ ಚಿಂತನೆ ಮಾಡ್ತಾನೆ ಈ ಒಂದು ಓಡ್ ಟು ಎ ನೈಟಿಂಗೇಲಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ, ಓಡ್ ಆನ್ ಎ ಗ್ರೇಸಿಯನ್ ಅರ್ನ್ ಅನ್ನುವಂಥದ್ದು. ಇದು ಆಥರ್ ಜಾನ್ ಕೀಟ್ಸ್. ಅಗೇನ್ ಫೇಮಸ್ ಲೈನ್ ಏನಿದೆ, ಬ್ಯೂಟಿ ಇಸ್ ಟ್ರುತ್, ಟ್ರುತ್ ಬ್ಯೂಟಿ, ಟ್ರೂ ಬ್ಯೂಟಿ ಆ್ಯಂಡ್ ಟ್ರುತ್ ಆರ್ ಇನ್ಸಪರೇಬಲ್, ಆರ್ಟ್ ಪ್ರಿಸರ್ವ್ಸ್ ಬ್ಯೂಟಿ ಬಿಯಾಂಡ್ ಟೈಮ್ ಅಂತ. ಅಂದರೆ ಸೌಂದರ್ಯವೇ ಸತ್ಯ, ಸತ್ಯವೇ ಸೌಂದರ್ಯ, ಕಲೆ ಶಾಶ್ವತ ಸೌಂದರ್ಯವನ್ನು ಉಳಿಸಿಕೊಳ್ಳುತ್ತದೆ ಎಂಬ ಒಂದು ಅದ್ಭುತವಾದ ಸಂದೇಶವನ್ನು ಈ ಓಡ್ ಆನ್ ಎ ಗ್ರೇಸಿಯನ್ ಅರ್ನಲ್ಲಿ ಜಾನ್ ಕೀಟ್ಸ್ ಅವರು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಓಡ್ ಟು ದ ವೆಸ್ಟ್ ವಿಂಡ್ ಅಂತ ಇದೆ. ಇದು ಕೂಡ ಇಲ್ಲಿ ಆಥರ್ ಪಿ ಬಿ ಸೆಲೆ ಇದ್ದಾರೆ. ದ ವೆಸ್ಟ್ ವಿಂಡ್ ಸಿಂಬಲೈಸಸ್ ಡಿಸ್ಟ್ರಕ್ಷನ್ ಆ್ಯಂಡ್ ರೆನ್ಯುವಲ್. ಸೆಲೆ ಪ್ರೈಸ್ ಫಾರ್ ದ ವಿಂಡ್ ಟು ಸ್ಪ್ರೆಡ್ ಹೀಸ್ ಐಡಿಯಾ ಆ್ಯಂಡ್ ಇನ್ಸ್ಪೈರ್ ಸೋಷಿಯಲ್ ಚೇಂಜ್. ಅಂದರೆ ಇಲ್ಲಿ ಪಶ್ಚಿಮ ಗಾಳಿ ನಾಶ ಮತ್ತು ಪುನರುತ್ಥಾನದ ಸಂಕೇತವಾಗಿದೆ. ತನ್ನ ವಿಚಾರಗಳು ಜಗತ್ತಿನಾದ್ಯಂತ ಹರಡಲಿ ಎಂದು ಕವಿ ಆಶಿಸ್ತಾನೆ ಇಲ್ಲಿ. ಅಂದರೆ ಇದು ಫೇಮಸ್ ಲೈನ್ ಯಾವುದು ಅಂತ ಇದರಲ್ಲಿ ನೋಡೋದಾದರೆ, ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್. ಕಷ್ಟಗಳ ನಂತರ ಉತ್ತಮ ದಿನಗಳು ಖಂಡಿತ ಬರುತ್ತವೆ ಅನ್ನುವಂಥ ಒಂದು ಅತ್ಯದ್ಭುತವಾದಂಥ ಸಂದೇಶವನ್ನು ಈ ಒಂದು ಓಡಲ್ಲಿ ಪಿ ಬಿ ಸೆಲೆ ಅವರು ನೀಡ್ತಾರೆ. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಮೋರ್ ಲಿಟರರಿ ಫಾರ್ಮ್ಸ್, ದಟ್ ಈಸ್ ಲಿರಿಕ್. ಲಿರಿಕ್ ಅಂದರೆ ಭಾವಗೀತೆ ಅಂತ ಅರ್ಥ. ಡೆಫಿನಿಷನ್ ನೋಡೋದಾದರೆ, ಅ ಲಿರಿಕ್ ಇಸ್ ಎ ಶಾರ್ಟ್ ಪೊಯಮ್ ದಟ್ ಎಕ್ಸ್ಪ್ರೆಸಸ್ ದ ಪರ್ಸನಲ್ ಫೀಲಿಂಗ್ಸ್, ಎಮೋಷನ್ಸ್, ಥಾಟ್ಸ್ ಆರ್ ಮೂಡ್ಸ್ ಆಫ್ ದ ಪೊಯೆಟ್. ಇಟ್ಸ್ ಯೂಶ್ವಲಿ ರಿಟನ್ ಇನ್ ದ ಫಸ್ಟ್ ಪರ್ಸನ್, ದಟ್ ಇಸ್ ಐ, ಆ್ಯಂಡ್ ಈಸ್ ಮ್ಯೂಸಿಕಲ್ ಇನ್ ಕ್ವಾಲಿಟಿ. Originally, lyric poems were sung to the accompaniment of a musical instrument called the lyre. ಅಂದರೆ ಇಲ್ಲಿ ಭಾವಗೀತೆ ಅಂದರೆ ಕವಿಯ ವೈಯಕ್ತಿಕ ಭಾವನೆಗಳು, ಮನಸ್ಥಿತಿ, ಆಲೋಚನೆಗಳು ಮತ್ತು ಅನುಭವಗಳನ್ನು ವ್ಯಕ್ತಪಡಿಸುವಂಥ ಒಂದು ಚಿಕ್ಕ ಕವಿತೆ. ಸಾಮಾನ್ಯವಾಗಿ ಇದು ನಾನು ಎಂಬ ಒಂದು ಮೊದಲ ವ್ಯಕ್ತಿಯಲ್ಲಿ ಬರೆಯಲ್ಪಡುತ್ತದೆ ಮತ್ತು ಸಂಗೀತಾತ್ಮಕ ಗುಣವನ್ನು ಹೊಂದಿರುತ್ತೆ. ಆರಂಭದಲ್ಲಿ ಇಂಥ ಕವಿತೆಗಳನ್ನು ಲೈರ್ ಎಂಬ ಸಂಗೀತ ವಾದ್ಯದೊಂದಿಗೆ ಹಾಡಲಾಗ್ತಾ ಇತ್ತು ಅಂತ. ದೆನ್ ಒರಿಜಿನ್ ಆಫ್ ದ ವರ್ಡ್ ಅಂತ ನೋಡೋದಾದರೆ, ದ ವರ್ಡ್ ಲಿರಿಕ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಲಿರಿಕೋಸ್, ಮೀನಿಂಗ್ ಏನಂದರೆ ಎ ಸಾಂಗ್ ಸಂಗ್ ಟು ದ ಲೈರ್. ಅಂದರೆ ಸಂಗೀತ ವಾದ್ಯಗಳೊಂದಿಗೆ ಹಾಡುವಂಥ ಹಾಡು ಅಂತ ಅರ್ಥ ಇದ್ರ ಮೀನಿಂಗು. ನೆಕ್ಸ್ಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಲಿರಿಕ್ ಅಂತ ನೋಡೋದಾದರೆ, ಇಟ್ ಈಸ್ ಶಾರ್ಟ್ ಪೊಯಮ್, ಪರ್ಸ್ನಲ್ ಎಮೋಷನ್ಸ್, ಮ್ಯೂಸಿಕಲ್ ಕ್ವಾಲಿಟಿ ಇರುತ್ತೆ, ಎಕ್ಸ್ಪ್ರೆಸಸ್ ಒನ್ ಮೂಡ್. ಓಕೆ, ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ವ್ಯಕ್ತಪಡಿಸುತ್ತೆ. ಇದು ಇಮ್ಯಾಜಿನೇಟಿವ್ ಲ್ಯಾಂಗ್ವೇಜ್, ಒಂದು ಕಲ್ಪನಾತ್ಮಕವಾದಂಥ ಭಾಷೆಯನ್ನು ಇಲ್ಲಿ ಉಪಯೋಗಿಸಿರ್ತಾರೆ. ಆ್ಯಂಡ್ ಯೂಶ್ವಲಿ ಫಸ್ಟ್ ಪರ್ಸನ್, ಸಾಮಾನ್ಯವಾಗಿ ಮೊದಲ ವ್ಯಕ್ತಿ ಅಂದರೆ ನಾನು ಅಂತ ಅಡ್ರೆಸ್ ಮಾಡಿರ್ತಾರೆ ಇಲ್ಲಿ. ಓಕೆ, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಿರಿಕ್. ದ ನೆಕ್ಸ್ಟ್ ಒನ್, ವಾಟ್ ಆರ್ ದ ಟೈಪ್ಸ್ ಆಫ್ ಲಿರಿಕ್ಸ್ ದೆನ್? ಈ ಭಾವಗೀತೆಗಳಲ್ಲಿ ಕೂಡ ಬೇರೆ ಬೇರೆ ವಿಧಗಳಿದ್ದಾವೆ. ಯಾವುವು ಅಂತ ನೋಡೋದಾದರೆ, ಲವ್ ಲಿರಿಕ್ ಅಂತ ಇದೆ, ಪ್ರೇಮಗೀತೆ ಇದೆ, ಎಕ್ಸ್ಪ್ರೆಸಸ್ ಲವ್ ಆ್ಯಂಡ್ ಅಫೆಕ್ಷನ್. ಲೈಕ್ ಎಕ್ಸಾಂಪಲನ್ನು ಕೊಡೋದಾದರೆ ಶೇಕ್ಸ್ಪಿಯರ್ಸ್ ಸಾನೆಟ್ 18 ಅನ್ನುವಂಥದ್ದು.
ಆ್ಯಂಡ್ ನೇಚರ್ ಲಿರಿಕ್, ಪ್ರಕೃತಿಯ ಕುರಿತು ಗೀತೆಯನ್ನು ಹಾಡುವಂಥದ್ದು. ಡಿಸ್ಕ್ರೈಬ್ಸ್ ನೇಚರ್ ಆ್ಯಂಡ್ ಪೋಯಟ್ಸ್ ಫೀಲಿಂಗ್ಸ್ ಟುವರ್ಡ್ಸ್ ಇಟ್. Example, Daffodils. William Wordsworth has written Daffodils. It's a beautiful and wonderful poem. Okay, Daffodils ಆ ಹೂವಿನ ಕುರಿತು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಂಥದ್ದು. ಇಟ್ಸ್ ನೇಚರ್ ಲಿರಿಕ್ ಅದು. ಆ್ಯಂಡ್ ರಿಲಿಜಿಯಸ್ ಲಿರಿಕ್, ಧಾರ್ಮಿಕ ಭಾವಗೀತೆಗಳನ್ನು ಕೂಡ ಇದ್ದಾವೆ. ಎಕ್ಸ್ಪ್ರೆಸಸ್ ಡಿವೋಷನ್ ಟು ಗಾಡ್. ಎಕ್ಸಾಂಪಲ್ ದ ಲ್ಯಾಂಬ್, ವಿಲಿಯಂ ಬ್ಲೇಕ್ ಬರೆದಂಥದ್ದು ದ ಲ್ಯಾಂಬ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಪೆಟ್ರಿಯಾಟಿಕ್ ಲಿರಿಕ್, ದೇಶಭಕ್ತಿ ಗೀತೆಯೂ ಕೂಡ ಇದೆ. ಎಕ್ಸ್ಪ್ರೆಸಸ್ ಲವ್ ಫಾರ್ ಒನ್ಸ್ ಕಂಟ್ರಿ, ಒಂದು ದೇಶದ ಬಗ್ಗೆ ಪ್ರೀತಿ ಭಕ್ತಿಯನ್ನು ವ್ಯಕ್ತಪಡಿಸುವಂಥದ್ದು. ಓಕೆ. ದೆನ್ ರಿಫ್ಲೆಕ್ಟಿವ್ ಲಿರಿಕ್, ಚಿಂತನಾತ್ಮಕ ಭಾವಗೀತೆಗಳಂತ ಕರಿತೀವಿ. ಎಕ್ಸ್ಪ್ರೆಸಸ್ ಫಿಲಾಸಫಿಕಲ್ ಥಾಟ್ಸ್ ಲೈಕ್ ಓಡ್ ಟು ಎ ನೈಟಿಂಗೇಲ್, ಜಾನ್ ಕೀಟ್ಸನ್ ಬರುವಂಥದ್ದು ಒಂದು ಇದು ರಿಫ್ಲೆಕ್ಟಿವ್ ಲಿರಿಕ್ಕಿಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ದೆನ್ ವಾಟ್ ಆರ್ ದ ಫೇಮಸ್ ಲಿರಿಕ್ ಪೋಯಟ್ಸ್ ಅಂತ ನೋಡೋದಾದರೆ, ಪ್ರಸಿದ್ಧ ಭಾವಗೀತೆ ಬರೆದಂಥ ಕವಿಗಳಂತ ನೋಡೋದಾದರೆ, ಪೋಯಟ್ ಆ್ಯಂಡ್ ದೇರ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಲೈಕ್ ದಿಸ್: ವಿಲಿಯಂ ವರ್ಡ್ಸ್ವರ್ತ್, ಡ್ಯಾಫೋಡಿಲ್ಸ್, ದ ಸಾಲಿಟರಿ ರೀಪರ್; ಜಾನ್ ಕೀಟ್ಸ್, ಓಡ್ ಟು ಎ ನೈಟಿಂಗೇಲ್; ಪಿ ಬಿ ಸೆಲೆ, ಟು ಎ ಸ್ಕೈಲಾರ್ಕ್ ಬರ್ಡ್ ಬರೆದಿಂತು; ವಿಲಿಯಂ ಬ್ಲೇಕ್, ದ ಲ್ಯಾಂಬ್ ಆ್ಯಂಡ್ ದ ಟೈಗರ್; ರಾಬರ್ಟ್ ಬರ್ನ್ಸ್ ಬರೆದಿದ್ದು ಎ ರೆಡ್ ರೋಸ್ ಅನ್ನುವಂಥದ್ದು. ದೆನ್ ಎಮಿಲಿ ಡಿಕಿನ್ಸನ್, ಶಾರ್ಟ್ ಲಿರಿಕ್ ಪೋಯಮ್ಸ್. These are the famous lyric poets in literature. Let's move on to the next. Okay, ಇದಿಷ್ಟು ಸ್ನೇಹಿತರೆ ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ಡು ಲಿಟರರಿ ಫಾರ್ಮ್ಸ್ ಮೇಲೆ ಇವಿಷ್ಟು ಇಂಪಾರ್ಟೆಂಟ್ ಟಾಪಿಕನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಐ ಹೋಪ್ ದ್ಯಾಟ್ ದಿಸ್ ವಿಡಿಯೋ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು ಆ್ಯಂಡ್ ಇಟ್ ಗಿವ್ಸ್ ಯು ನಾಲೆಜ್ ಅಬೌಟ್ ಲಿಟರರಿ ಫಾರ್ಮ್ಸ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಇಂಗ್ಲೀಷ್ ಲಿಟ್ರೇಚರ್ ಸಂಬಂಧಪಟ್ಟಂಥ ಪೆಡಗಾಗಿ, ಗ್ರಾಮರ್ ರಿಲೇಟೆಡ್ ಮತ್ತಷ್ಟು ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್, ಇಫ್ ಯು ಹ್ಯಾವ್ ಎನಿ ಸಬ್ಜೆಕ್ಟ್ಸ್ ಆರ್ ಎನಿ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ದ ಸಬ್ಜೆಕ್ಟ್ಸ್, ಪ್ಲೀಸ್ ಕಮೆಂಟ್ ಆ್ಯಂಡ್ share with me. Till then, take care. Thank you.